ಕಾಯಿನಾ ಒಟ್ಟಿನ ಒರಿಜಿನಲ್ಲೇನಾ? ಯಾಕಂದ್ರೆ ನಾವೀಗ ಒಂದು ಟೇಸ್ಟ್ ಮಾಡಿದ್ವಿ, ಅದು ಒಂಥರ ಏಲಕ್ಕಿ ಬಡೆ ತರ ಇತ್ತು. ಈ ತರ ಬರ್ತದೆ ಏಲಕ್ಕಿ ಬಡೆ. ರಸಬಾಳೆನ ಇದೊಂದು 3-4 ದಿನ ಬೇಕು ಹಣ್ಣಾಗೋದಕ್ಕೆ. 4 ದಿನ ಬೇಕಾ? ದೇವಸ್ಥಾನದಲ್ಲಿ ಬೆಳೆಯೋದು ಇದು, ನಂಜನಗೂಡಲ್ಲಿ ಬೆಳೆಯಲ್ಲ. ಇದಕ್ಕೇನು ಪೌಡರ್ ಎಲ್ಲ ಹಾಕಿ ಹಣ್ಣು ಮಾಡಲ್ಲ ನೀವು, ಡೈರೆಕ್ಟ್ ಆಗಿ ಹಂಗಿದೆ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ನಿಮಗೆ ಮತ್ತೆ ಹೊಸ ಕಂಟೆಂಟ್ ಜೊತೆ ಸಿಗ್ತಾ ಇದ್ದೀನಿ. ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನು ಅಂತ ಅಲ್ಲೇ ಹೇಳ್ತೀನಿ, ಬನ್ನಿ ನೋಡೋಣ. ಇವತ್ತು ನನ್ನ ಜೊತೆಗೆ ನಮ್ಮ ಚಿಕ್ಕ ಕುಳ್ಳಮ್ಮ ಬರ್ತಾ ಇದೆ, ಚಿಕ್ಕ ಮಗಳು ಬರ್ತಾ ಇದೆ. ಏನು ಬರ್ತಿದ್ದೀವ? ವಿಡಿಯೋ ಮಾಡೋಕ್ಕೆ. ವಿಡಿಯೋ ಮಾಡೋಕ್ಕೆ? ಇವತ್ತು ನಾವು ಹೋಗ್ತಾ ಇರೋದು ನಂಜನಗೂಡಿಗೆ, ಅಲ್ಲವಾ? ನಂಜನಗೂಡಿಗೆ ಹೋಗ್ತಾ ಇದ್ದೀವಿ ಗಾಯ್ಸ್. ಅಲ್ಲಿ ಸಿಗೋಣ ನಾವಲ್ಲಿ. ನಮ್ಮ ಮನೆಯಿಂದ ನಂಜನಗೂಡಿಗೆ 20 ಕಿಲೋಮೀಟರ್ ಆಗುತ್ತೆ. ಹೊರಡೋಣ ಬನ್ನಿ. ಹೆಚ್ಚು ಕಮ್ಮಿ ಅರ್ಧ ಗಂಟೆ, ಹಾಫ್ ಆನ್ ಅವರ್. ಗಾಯ್ಸ್ ನೋಡಿ, ಇಲ್ಲ 3 ಕಿಲೋಮೀಟರ್ ಅಷ್ಟೇ. ದೊಡ್ಡ ಸೇತುವೆ ಅಂತ ಹೇಳ್ತಾರೆ ಇದನ್ನ, ದೊಡ್ಡ ಸೇತುವೆ. ಬೀಳಿಸಿದ್ರು ಪಾಪ ನೋಡೋಣ. ಪಾಪ ಏನೋ ಬೀಳಿಸ್ಕೋಬೇಕು. ನನ್ನ ಕಾಲಿಗೆ ಕರೆಕ್ಟಾಗಿ ಬಂತು ಪ್ರಿಯಮಾರು. ನೋವಾ? ಒಂಚೂರು ಹೊರಡ್ತದ್ದು. ಬೆಲ್ಟ್ ಇದೆ, ಬೆಲ್ಟ್ ಏನೋ ಗೊತ್ತಿಲ್ಲ. ಈಗ ನಂಜನಗೂಡಿಗೆ ಎಂಟ್ರಿ ಆಗ್ತಾ ಇದೀವಿ ಗಾಯ್ಸ್. ನೋಡಿ ನಂಜನಗೂಡು. ಇಲ್ಲಿ ಸ್ವಲ್ಪ ಟ್ರಾಫಿಕ್ ಜಾಸ್ತಿ ಈ ಕಡೆ ನೋಡಲ್ಲಿ. ನಂಜನಗೂಡು ಬೇರೆ ಬೇರೆ ಕಡೆ ಇದೆ. ಇದು ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಅಂತ. ಇದು ನಗರ ಈ ಕಡೆ ಹೋಗೋವಂಥ ಬಸ್ಗಳು, ಪ್ರೈವೇಟ್ ಬಸ್ಗಳು. ಈಗೆಲ್ಲ ಗೌರ್ಮೆಂಟ್ ಬಸ್ಗಳಲ್ಲಿ ಫ್ರೀ ಟಿಕೆಟ್ ಅಂತ ಹೇಳಿ ಪಾಪ ಪ್ರೈವೇಟ್ ಬಸ್ ಅವರು ತುಂಬ ಕಷ್ಟಪಡ್ತಾರೆ. ಇದೆಲ್ಲ ಮಾರ್ಕೆಟಿಂದ. ರಸಬಾಳೆ ನಂಜನಗೂಡಲ್ಲಿ ಫಸ್ಟ್ ರಸಬಾಳೆ ಫೇಮಸ್ಸು ಆಗ್ತಿ. ನಂಜನಗೂಡಿನ ರಸಬಾಳೆ ಅಂತಲೇ ಫೇಮಸ್ಸು. ಅದನ್ನು ಹುಡ್ಕೋಣ ಬಾಯಿಗೆ. ಅಣ್ಣ ಎಲ್ಲ ತರ್ತಾ ಇತ್ತು, ನಮ್ಮ ಅಪ್ಪಂಗೆ ಗೊತ್ತು ಚೆನ್ನಾಗಿ. ನಮ್ಮ ಅಪ್ಪ ಇಲ್ಲ, ಹೋದ ಸರಿ ಇದ್ದಾಗ ಅವರು ಎಲ್ಲೋ ಒಂದು ಕಡೆ ಹೇಳಿದ್ರು ಆ ಕಡೆ ಹೋಗಿ ಸಿಗುತ್ತೆ ಅಂತ. ಫಸ್ಟ್ ಅಲ್ಲಿಗೆ ಹೋಗ್ಬಿಡೋಣ. ಇಲ್ಲೆಲ್ಲ ಓಡಾಡೋಕ್ಕೆ ಹಿಂಸೆ ಅಲ್ವಾ? ಇದು ಚಿಕ್ಕ ರೋಡ್ ಹೋಗ್ತಿ, ಆದರೆ ಜನಸಂದಣಿ ಜಾಸ್ತಿ ಇಲ್ಲಿ. ಗಣಪತಿ ದೇವಸ್ಥಾನ ಇಲ್ಲೆಲ್ಲ ಕರೆಕ್ಟಾಗಿ ಗಾಡಿ ಓಡಿಸ್ತಾರೆ. ರಸಬಾಳೆನ ಇದು? ಒರಿಜಿನಲ್ ರಸಬಾಳೆ, ನಂಜನಗೂಡು ರಸಬಾಳೆ. ಏಲಕ್ಕಿ ಥರ ಕಾಣಿಸ್ತಾ ಇದೆಯಲ್ಲ? ನಮ್ಮಪ್ಪ ಇಲ್ಲಿ ಹೇಳಿದ್ರು ಆಯ್ತಾ. ಇಷ್ಟು ದಪ್ಪ ಬರುತ್ತೆ, ಸಣ್ಣ ಇದೆಯಲ್ಲ? ಇನ್ನೂ ಸಣ್ಣ ಇದು ಲೇಟ್ನ ತಂದು ಹಾಕ್ತಾರೆ ರಾತ್ರಿ. ಇಲ್ಲ ಮೇಡಮ್, ಹಿಂಗೆ ಇರೋದು. ಹೌದಾ? ಇದು ದಪ್ಪ ಇದೆ. ಪರವಾಗಿಲ್ಲ ಅದು, ಪರವಾಗಿಲ್ಲ. ಇದನ್ನೇ ತಿಂದು ನೋಡಿ, ಒಣ ಮುಗ್ದೋಯ್ತು, ಪಿಚ್ ಹಾಕೋದು. ಎಷ್ಟು ಇದು ಕೆಜಿ? 80. 80? ಏಲಕ್ಕಿ ಬಾಳೆ ಅಷ್ಟೇನೇನಾ ಇದನ್ನು? ಯಾಲಕ್ಕಿ ಅದು ತಂದೆ ಹಾಕಲ್ಲ ಮೇಡಮ್, ಇದೇ ಓಡೋದು. ಯಾಕಂದ್ರೆ ನಂಜನಗೂಡು ರಸಬಾಳೆ ಫೇಮಸ್ ಅಲ್ವಾ? ಎಲ್ಲಿ ಬೆಳೀತಾರೆ ಇದು ಜಾಸ್ತಿ? ನೀವು ಬೆಳೆಯೋದಾ? ನಾವಲ್ಲ, ತೋಟ ತಿಂತೀವಿ ಬೇರೆ ಕಡೆ. ಬೇರೆ ಕಡೆ ತೋಟ ತಿಂತಾರದು. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? 4 ತಿಂಗಳು. 4 ತಿಂಗಳು ಹೊಸ್ತಾ ನೀವು? ಅಷ್ಟು ಆ ಕಡೆ ಎಲ್ಲ ಇದು ಕೆಜಿ 100-120 ಹಂಗೆ ಮೇಡಮ್. ಅಷ್ಟು ಅಂದ್ಬಿಟ್ಟು 80 ರೂಪಾಯಿ ಕೆಜಿಗೆ. ಇದು ರಸಬಾಳೆ ಥರ ಅನಿಸ್ತಾ ಇಲ್ಲ ಇದು. ಇಲ್ಲ ಮೇಡಮ್, ನಿಜ? ಅದೇ ಬಿಸ್ಲೇನೆ ಆದ್ರೂ ನಾವು ಅದು ಹಾಕಿಲ್ಲ ಮೇಡಮ್, ಎಲ್ಲಕ್ಕಿನೇ ತಂದು ಹಾಕಿಲ್ಲ. ನಿಮ್ಮ ಒಂದಿಬ್ರು ಮುದ್ದೆ ಹಿಂಗೆ ಹೇಳ್ತಿದ್ದಾರೆ, ಅದು ಓಡಲ್ಲ ಮೇಡಮ್. ನಮ್ಮದು ಇದೆ ಕಾರ್ನಲ್ಲಿ ಬಂದು 2 ಕೆಜಿ ಹಂಗೆಲ್ಲ ತೂಗಿಸ್ಬೋದು. ಹೌದಾ? ಇರ್ಲಿ ಬಿಡಿ, ಅಲ್ಲೂ ಟೇಸ್ಟ್ ಮಾಡೋಣ. ಎಷ್ಟು ಹೇಳಿ ಇದಕ್ಕೆ? 80 ರೂಪಾಯಿ. ಅಲ್ಲ, ಒಂದು ತಗೊಂಡಿದ್ದೀನಲ್ಲ, ಎಷ್ಟು ಹೇಳಿ? ಪರವಾಗಿಲ್ಲ ಹೇಳಿ. ಯಾಕಂದ್ರೆ ಆ ಟೇಸ್ಟ್ ಆದಾಗ ನಾವು ತಿಂತಿರ್ಬೇಕಾದ್ರೆ ತುಂಬ. ನಮ್ಮಪ್ಪ ತರೋರು ಇಲ್ಲಿಂದ, ನಮ್ಮ ಮನೆಗೆಲ್ಲ ತರೋರು. ಟೇಸ್ಟ್ ಚೆನ್ನಾಗಿರುತ್ತದು. ಇದು ಬೇರೆ ಥರ ಅನ್ನಿಸ್ತಾ ಇದೆ. ಬೇರೆ ಮೇಡಮ್ ಆಗಲ್ಲ. ಹಾಂ, ಬೇಡ. ಇದಕ್ಕೆ ಎಷ್ಟು ಹೇಳಿ ಬೆಲೆ? ಹಂಗೆಲ್ಲ ಮಾಡಬಾರ್ದು, ಹಂಗೆಲ್ಲ ಮಾಡಬಾರ್ದು. ಅದಕ್ಕೇನ ಬಿಡಿ ಮೇಡಮ್, ತಕ್ಕಂತ ನಾನು ಓಡಾಕಂತ ಕೊಡ್ತೀನಿ ನಾನು. ತೊಂದರೆ ಇಲ್ಲ. ಫೋನ್ಪೇ ಆಯ್ತಲ್ಲ? ಹಾಕ್ತೀನಿ. ಬಂದಿದೆ. ತೋಟದಲ್ಲಿ ನೀವು ಒಂದ್ಸರಿ ಚೆಕ್ ಮಾಡ್ಕೊಂಡೆ ತಗೊಂಡ್ಬಂದು. ಇನ್ನೇನಮ್ಮ ಒರಿಜಿನಲ್ ಅಂತ ಹೇಳ್ಬಿಟ್ಟು
ಪಕ್ಕದಲ್ಲೇನೆ. ಇನ್ನು ಸಾಯಂಕಾಲ ತಂದಿದ್ದು ಮುಗ್ದೋದ್ರ ತಂದು ಹಾಕಿದ್ವಿ. ಎಣ್ಣೆ ಹಿಂಗೆ ಮುಗ್ದೋಗಿತ್ತು ಮೇಡಮ್. ಒಂದು 2 ಗುಣ ತಂದು ಒಂದು ಗುಣ ಮುಗಿತು. ಇದೊಂದು ಗುಣ ಸರಿ ಆಯ್ತು, ಒಂದು ಒಳ್ಳೆದಾಯ್ತು. ತಕ್ಕಳೆ ಇದ್ರಿ ಆಯ್ತು, ಬೇಡ ಅಂದ್ರೆ ಮತ್ತೆ ಇರ್ತಿದಾರಲ್ಲ ಸರಿ, ಬನ್ನಿ. ತಕ್ಕಳೆ. ಸರಿ ಅವಾಗ ಅಣ್ಣ ಇಲ್ಲ ಹೇಳೋದು, ಅಣ್ಣ ಇಲ್ಲ ಈಗ. ಲಾಸ್ಟ್ ವಿಡಿಯೋದಲ್ಲಿ ಅಣ್ಣಂಗೆ ನೀನಿರು ಅಣ್ಣ, ಹಲೋ ಅಣ್ಣ, ಇಲ್ಲಿ ಒರಿಜಿನಲ್ ರಸಬಾಳೆ ಎಲ್ಲಿ ಸಿಗುತ್ತೆ? ಒರಿಜಿನಲ್ ರಸಬಾಳೆ ಹೌದಾ? ಇಲ್ಲ, ನಾನು ಒಕ್ಕಲ್ಗೇರಿ ಹತ್ರ ಇದ್ದೀನಿ. ಸರಿ, ಮಂಡಿಲ್ ಸಿಗುತ್ತಾ? ಮಂಡಿಲ್ ಸಿಗುತ್ತಲ್ವಾ? ಥಿಯೇಟ್ರ್ ಹತ್ರ. ಸರಿ ಅಣ್ಣ. ನಮ್ಮ ಚಿಕ್ಕಪ್ಪಂಗೇನೆ ಕಾಲ್ ಮಾಡಿ ಕೇಳಿದಿಲ್ವಾ? ಅಲ್ಲಿ ಸಿಗುತ್ತಂತೆ. ಸರಿ ಸರಿ. ಇಲ್ಲೇ ಇರೋದಾ ಚಪಾತಿ? ಇಲ್ಲಿ ಚಿನ್ನಾರಗಟ್ಟೆ ಗಲ್ಲಿ ಒಳಗಡೆ ಅಂತ ಹೇಳ್ತಾರೆ ಬಾ. ಅಲ್ಲಿ ಚಪಾತಿ ಫೇಮಸ್ಸು ಅಂತ. ಮೊದಲೆಲ್ಲ ಬರೀ ರಸಬಾಳೆ ಫೇಮಸ್ ಇತ್ತು, ಈಗ ಚಪಾತಿನೂ ಫೇಮಸ್ ಅಂತೆ. ಯಾರು? ಸ್ಟ್ರೈಟ್ ಹೋದ್ರೆ ಅಲ್ಲಿ ದೇವಸ್ಥಾನ ಇದೆ, ಅದು ರಾಯರ ಮಠ ಇದೆ. ಇನ್ನು ಮುಂದಕ್ಕೆ ಹೋದ್ರೆ ದೇವಸ್ಥಾನ, ದೊಡ್ಡ ದೇವಸ್ಥಾನ ಸಿಗುತ್ತೆ, ಶ್ರೀಕಂಠೇಶ್ವರನ ದೇವಸ್ಥಾನ. ನಾವು ಅವಾಗೆಲ್ಲ ಸೌದೆ ತಗೊಳಕ್ಕೆ ಇಲ್ಲೇ ಬರ್ತಾ ಇದ್ದಪ್ಪಿ. ಹೌದಾ? ಇಲ್ಲಿ ಇದೆಲ್ಲ ಸೌದೆ ಏನಕ್ಕೆ? ಮನೆಗೆ. ಅವಾಗ ಇಲ್ಲಿ ನೋಡಿ, ನೀವು ಸೌದೆ, ಇಲ್ಲೆಲ್ಲ ಸೌದೆ ತಗೋತಾ ಇದ್ವಿ ನೋಡಿ. ನಮ್ಮಮ್ಮ ಚಿಕ್ಕದ್ರಲ್ಲಿದ್ದಾಗ ಇಲ್ಲೇ ಅಂತ ಸೌದೆ ತಗೊಳ್ಳೋ. ಇಲ್ಲೊಂದು 4-5 ಅಂಗಡಿ ಇತ್ತು. ಇಲ್ಲೇ ಇತ್ತು, ಇಲ್ಲಿ ಮುಚ್ಚೋರೆ ಅನ್ಸುತ್ತೆ. ಇದೆಲ್ಲಪ್ಪ ಚಪಾತಿ. ಈಗ ಚಪಾತಿ ಫೇಮಸ್ ಅಂತಲ್ಲ ಇಲ್ಲಿ? ಇಲ್ಲ, ಮುಂದೆನಾ? ಥ್ಯಾಂಕ್ ಯು ಸರ್. ಅಲ್ಲಿಗೆ ಹೋದ್ಮೇಲೆ ಮಾಡಲಾ? ಇಲ್ಲೇ ಶಿವಲಿಂಗಪ್ಪ ಕೆಫೆ ಇದೆ. ಓ, ರಶ್ ಇದೆವಾ? ಇಲ್ಲೂ ಅಷ್ಟೇ ಅಪ್ಪಿ, ಇದೇನು ಕಮ್ಮಿ ಗೊತ್ತಿಲ್ವಾ? ಬಾಯ್ತು ಗಾಡಿ ಪಾರ್ಕ್ ಮಾಡಿ ಹೇಳುವಂತೆ. ಚಿಕ್ಕದ್ರಲ್ಲಿ ಪ್ರಿಯಮ್ಮ ಸೈಕಲ್ಗಳು, ಪುಟ್ಪುಟಾಣಿ ಸೈಕಲ್ಗಳು ಸಿಗೋದಲ್ಲ, ಅದು 50 ಪೈಸಕ್ಕೆ 1 ಗಂಟೆ ಟೈಮ್ ಕೊಡೋದು. ಇಲ್ಲಿಂದ ತಗೊಂಡಾಗ ನಾನು ಆಡಿದ್ದೆ ಅದನ್ನ. ಅಲ್ಲಿ ಅಮ್ಮನ ಮನೆ ಹತ್ರ ಅಲ್ಲಿ 5 ರೂಪೀಸ್ ಕೊಡಬೇಕಿತ್ತು. 2 ರೂಪೀಸ್ ಕೊಟ್ಟರೆ ಎಷ್ಟೊತ್ತಾದರೂ ಆಡ್ಕೊಂಡು ಕೊಡ್ಬೋದಿತ್ತು. ನಮ್ಮ ಕಾಲದಲ್ಲಿ 50 ಪೈಸೆ. ಒಬ್ಬರೇ ಬಂದಿರೋದಾ? ಮನೆಯವ್ರು ಬಂದ್ರೆ ಅದೇನು ಇಸ್ಕೊಬತ್ತಿ ಹೊಲ ಕೊಡಿನ ಗುಬ್ಬಿಗಳು ಒಂದು ಸಿಂಗಲ್ ಚಪಾತಿ. ಚಪಾತಿಗೆ 60 ರೂಪಾಯಿ. ಮಸಾಲೆ ದೋಸೆ ಪರವಾಗಿಲ್ಲ, ಇದೆಲ್ಲ ಹೇಳಬೇಕು. ದೊಡ್ಡದಾಗೂ ಇರುತ್ತೆ ನೋಡಿ, ಎಷ್ಟು ದೊಡ್ಡ ಸೈಜ್ ಇದೆ. ಬೇರೆ ಹೌದು, ಸೈಜು ಚಿಕ್ಕದಿರುತ್ತೆ, ರೇಟು ಜಾಸ್ತಿ ಇರುತ್ತೆ. ಮೈಸೂರಾಗಿರೋದು ಜಾಸ್ತಿ ಇಲ್ಲ, ಇಲ್ಲ ಹಾಕಲ್ಲ ಅಂತೀರಾ? ನಿಮ್ಮ ಮನೆಯವರು ಹಳಬ್ರು ಅನ್ಸುತ್ತೆ ಇಲ್ಲಿಗೆ, ಹಳೆ ಕಸ್ಟಮರು ನಿಮ್ಮ ಮನೆಯವರು. ಅವರೆಲ್ಲ ಕೂಲಿ ಮಾಡೋರು. ಅವ್ರು 2 ರೂಪಾಯಿಂದ 1 ರೂಪಾಯಿನಿಂದ ಗೇದಾಡಿರೋರು. ನಾವು ಕಷ್ಟ ಬಿಡವ ಗೊತ್ತಾಗಲಿಲ್ಲ. 12 ತಿಂಗಳು ಹಾಕೊಂಡು 13 ವರ್ಷಕ್ಕೆ ಮೊದಲು ಗೊತ್ತಾಗ್ತಿಲ್ಲ, ನಮ್ಗೆ ಗೊತ್ತಾಗಲಿಲ್ಲ. ಚೆನ್ನಾಗಿದ್ರಲ್ಲ ತಗೊಂಡು ಈಗ 4 ಜನ ಹೊರಗಿದ್ರು, ಮಕ್ಕಳಿಲ್ಲ, ಬೇಕಾದ ಸಂತೋಗ್ತೀವಿ. ಏನು ಮಾಡ್ತೀರಾ ಸಂಸಾರ? ಮಕ್ಕಳ ಮನೇಲಿ ಅವ್ರಿಗೆ ಯಾಕೆ ಕೊಡೋದು? ನೀವು ಮಕ್ಕಳಿಲ್ಲ ಅಂತನಾ? ಪಾಪ. ಪಾರ್ಸಲ್ ಎಲ್ಲ ನೋಡಿ ಅಲ್ವಾ? ಚೆನ್ನಾಗಿ ಮಾಡ್ತಾರ. ಒಬ್ರು ತಿನ್ನಕ್ಕಾಗಲ್ಲ ಇದು ಅನ್ಸುತ್ತೆ. ಹೌದೌದು, ನಾವಿಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿದ್ರು ನೋಡಿ. ನೀವು ಬಂದಿಲ್ಲ, ಇದೇ ಫಸ್ಟ್ ಬಂದಿರೋದು ನಾನು. ನಮ್ಮವ್ರು ಚಿಕ್ಕಂದಿದ್ದು ನೋಡಿದ್ದೀನಿ, ನಾವು ಇಲ್ಲಿಗೆ ಬರೋದು. ಹೌದಾ? ಅವಾಗ ನಾವೆಲ್ಲ ಚಿಕ್ಕವರಿದ್ದಾಗ ಪ್ರಶಾಂತ್ ಹೋಗ್ಲಿತ್ತು, ಹುಡುಗಿ ಗೊತ್ತೇ ಇರಲಿಲ್ಲ. ಇಲ್ಲಿ ಓಡಾಡಿದೀವಿ, ಇಲ್ಲೇನೆ. ಬೇರೆ ಹೋಟ್ಲು ಎಲ್ಲೂ ನಿಜ ಚೆನ್ನಾಗಿದೆ.
ಆಲೂಗಡ್ಡೆ ಪಲ್ಯ ಕೊಡ್ತಾರೆ, ಸಾಗು ಚಟ್ನಿ, ದೊಡ್ಡ ಚಪಾತಿ ನೋಡಲಿ ಎಷ್ಟು ದೊಡ್ಡದಿದೆ ಅಂದರೆ ನಮ್ಮ ಮನೇಲಿ 3 ಹಾಕ್ತೀವಿ ಈ ಥರ ಚಪಾತಿ. ಕ್ರಿಸ್ಪಿಯಾಗೂ ಚೆನ್ನಾಗಿರುತ್ತೆ, ಟೇಸ್ಟ್ ನೋಡಿ ನಿಜ ಚೆನ್ನಾಗಿದೆ. ವಿಸಿಟ್ ಮಾಡಿ ಚೆನ್ನಾಗಿದೆ ಅನ್ಸುತ್ತೆ. ತುಂಬ ಚೆನ್ನಾಗಿದೆ. ಒಂದು ಚಪಾತಿ ತಿಂದರೆ ಸಾಕು ಹೋಗ್ಬಿಡು, ಹೊಟ್ಟೆ ತುಂಬೋಗ್ಬಿಡುತ್ತೆ, ಬೇರೆ ಏನು ಬೇಕಾಗಿಲ್ಲ. ನಂಜನಗೂಡಲ್ಲಿ ಚಪಾತಿ ಮತ್ತು ರಸಬಾಳೆ ಫೇಮಸ್ ಇದೆ. ಚಪಾತಿ ಈ ಹೋಟೆಲಲ್ಲಿ ಚೆನ್ನಾಗಿದೆ. ಮೈಸೂರು ಈ ಥರ ಮಾಡ್ಬೋದು. ಹೌದು, ಆ ಥರ ಮೈಸೂರಲ್ಲಿ ಎಲ್ಲೂ ಈ ಥರ ಮಾಡಲ್ಲ. ಚಪಾತಿ ತಿನ್ನೋಕ್ಕೆ ಬೇಜಾರಾಗುತ್ತೆ ಹೋಟೆಲ್ಗಳಲ್ಲಿ. ಇದು ಚಪಾತಿ ಬೇಯಿಸಿರಲ್ಲ ಕರೆಕ್ಟಾಗಿ ಮಾಡು. ಆಮೇಲೆ ರೆಡಿಮೇಡ್ ಚಪಾತಿಗಳು ಕೆಲವು ಹೋಟ್ಲುಗಳಲ್ಲೆಲ್ಲ. ಚಿಕನ್ಲಿ ಒಂದು ತಟ್ಟೆ ಫುಲ್ ಇದು ಚೆನ್ನಾಗಿ ಬೇಯಿಸಿದೆ. ಒಲೆಯಲ್ಲಿ ಮಾಡೋದಲ್ಲ, ಒಲೆಲ್ಲ ಒಂದು ಸೌದೆ ಒಲೆ ಒಳಗಡೆ ಹೋಗಿ ಮಾಡೋಕ್ಕಾಗಿಲ್ಲ ವಿಡಿಯೋನ. ಚೆನ್ನಾಗಿ ತುಂಬ ಸ್ವಲ್ಪ ಸುಸ್ತಾಗುತ್ತೆ. ಸಾಗು ಜೊತೆನೂ ಚೆನ್ನಾಗಿದೆ. ನಂಗೆ ಪಲ್ಯ ಮತ್ತು ಚಟ್ನಿ ಎರಡೂ ಇಷ್ಟ, ಹಂಗಾಗಿ ಇದರಲ್ಲೇ ತಿಂತಾರೆ. ಎಲ್ಲ ಪಾರ್ಸಲ್ ತೊಗೊಂಡು ಫ್ರೀ ತೊಗೊಂಡು ಅನಿಗೊಂದು ಅನಿ ಇಷ್ಟೊಂದು ತಿನ್ನಲ್ಲ, ನಮ್ಮಿಬ್ಬರಿಗೆ ಒಂದು ತಿನ್ನೋಕ್ಕಪ್ಪ ಆಗಲಿಲ್ಲ ನಂಗಂತೂ. ಎಷ್ಟು ದೊಡ್ಡದಿತ್ತು ಅಂದರೆ ಚಪಾತಿ ಸಖತ್ತು ದೊಡ್ಡದಿದೆ ಅಪ್ಪ. ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ಚೆನ್ನಾಗಿತ್ತು, ಬಟ್ ತುಂಬ ಒಬ್ರಿಗಂತೂ ತಿನ್ನೋಕ್ಕಾಗಲಿಲ್ಲ. ನಾವು ತಿನ್ನಲ್ಲ, ನಮಗೆ ತಿನ್ನೋಕ್ಕಾಗಲ್ಲ, ತಿನ್ಬೋದೇನೋ ಅಲ್ವಾ. ಕಷ್ಟ ಐತೆ ಸಖತ್ತು. ಒಂದು ಚಪಾತಿ ಪ್ರೀತಗೆ ಇಲ್ಲಿ ಕರ್ಕೊಂಡು ಬಂದು ಚಾಲೆಂಜ್ ಮಾಡಿದ್ರು ನೋಡೋಣ. ಅಯ್ಯಪ್ಪ, ನಾನು ಸೋಲ್ತೀನಿ 100%. ನಂಗೆ ತಿನ್ನೋಕ್ಕಾಗಲ್ಲ, ಹಾಗಾಗಿ ನಾನು ಸೋಲ್ತೀನಿ. ಮನೆಗೆ 2 ಚಪಾತಿನ ಪಾರ್ಸಲ್ ತೊಗೊಂಡ್ರೆ ರೆಡಿ. ಇಲ್ಲಿ ಏನು ಟೇಸ್ಟು ಅಂದರೆ ಒಲೆಯಲ್ಲಿ ಬೇಯಿಸ್ತಾರೆ. ಒಲೆಯಲ್ಲಿ ಬೇಯಿಸೋದ್ರಿಂದ ಏನಾಗುತ್ತೆ, ಫುಡ್ಗಳು ಇನ್ನೂ ಟೇಸ್ಟು ಎನ್ಹಾನ್ಸ್ ಮಾಡುತ್ತೆ, ಟೇಸ್ಟ್ ಹಾಳು ಮಾಡಲ್ಲ. ಗ್ಯಾಸಲ್ಲೆಲ್ಲ ಬೇಯಿಸಬಾರ್ದು, ಗ್ಯಾಸ್ಗಿನ್ನ ಸೌದೆ ಒಲೆಯಲ್ಲಿ ತುಂಬ ಟೇಸ್ಟಾಗಿ ಬರುತ್ತೆ ಅಡುಗೆಗಳು. ಈಗ ಮತ್ತೆ ನಾವು ರಸಬಾಳೆನ ಹುಡ್ಕೋದಕ್ಕೆ ಹೊರಡ್ತಾ ಇದ್ದೀವಿ. ಈ ರೋಡ್ ಮಾತ್ರ ಒಂದು 30-35 ವರ್ಷದಿಂದ ಇದ್ದಂಗೆ ಇದೆ, ಏನು ಚೇಂಜಸ್ ಇಲ್ಲ. ನಾವು ಮೊದಲು ಹೆಂಗೆ ಓಡಾಡ್ತಾ ಇದ್ವಿ ಈ ರೋಡಲ್ಲಿ, ಈಗಲೂ ಹಂಗೆ ಐತೆ. ಇದೊಂದು ಚೇಂಜ್ ಆಗಿದೆ ಅಷ್ಟೇ. ಈ ಗಾಡಿ ಇದೇ ಮೇನ್ ರೋಡು ಆಯ್ನಾ, ಒಟ್ಟಿನ ಒರಿಜಿನಲ್ಲೇನಾ? ಎಷ್ಟು ಕೆಜಿ? 90. ಯಾಕಂದ್ರೆ ನಾವೀಗ ಒಂದು ಟೇಸ್ಟ್ ಮಾಡಿದ್ವಿ, ಅದು ಒಂಥರ ಏಲಕ್ಕಿ ಬಡೆ ಥರ ಇತ್ತು. ಈ ಥರ ಬರುತ್ತೆ ಅದು ಏಲಕ್ಕಿ ಬಡೆ. ಅದು ಬರಲ್ಲ, ಇದು ನಾನು ರಸಬಾಳೆ. ಇದೊಂದು 3-4 ದಿನ ಬೇಕು ಹಣ್ಣಾಗೋದಕ್ಕೆ 3-4 ದಿನ ಬೇಕಾ? ಈಗ ಟೇಸ್ಟ್ ಯಾವುದು ಇಲ್ಲ. ಇಲ್ಲಿ ಎಲ್ಲೂ ಸಿಗಲ್ವ ಇನ್ನ? ಹಣ್ಣ ಇರೋದು ನೋಡಿ, ಅಲ್ಲಿ ಮುಂದೆ ಐತೆ ಬೇಕಾದ್ರೆ ಹಣ್ಣ ಇರೋದು ಅಲ್ಲಿ ಮುಂದೆ ನೋಡಿ ಕಾಣ್ತಾವಲ್ಲಿ ಅಲ್ಲಿ ಸಿಗುತ್ತೆ. ಇದೇ ಸೈಡ್ ಅಲ್ವಾ? ಅದು ಆ ಕಡೆ ರೈಟ್ ಸೈಡ್ ಆ ಕಡೆ ಕಾರ್ ನಿಂತಿಯಲ್ಲ. ಥ್ಯಾಂಕ್ ಯು ಸರ್. ಬೇಜಾರಿಲ್ಲ, ನಾವು ಬ್ಲಾಗ್ ಮಾಡ್ತಾ ಇದ್ದೀವಿ ಅದಕ್ಕೋಸ್ಕರ. ನಂಜನಗೂಡಲ್ಲಿ ಫೇಮಸ್ ರಸಬಾಳೆನೇ ಅಲ್ವಾ? ಎಲ್ಲಿಂದ ಬರುತ್ತೆ ಸರ್ ಇದೆಲ್ಲ? ನಾವು ನಂಜನಗೂಡಲ್ಲಿ ಅಪ್ಪನೇ ಇಲ್ಲ, ಇರೋದು ಮೈಸೂರು. ನಮ್ಮ ಅಪ್ಪನವರು ಈ ಕಡೆ ಸೈಡಲ್ಲಿ ಎಲ್ಲಿ ಅಂತ ಗೊತ್ತಾಗ್ತಿರ್ಲಿಲ್ಲ. ಇಲ್ಲಿ ಹೋಲ್ಸೇಲ್ ಬೇರೆ ಕಡೆ ಎಲ್ಲ ಪೀಸ್ ಲೆಕ್ಕ ನಾವು ಹೋಲ್ಸೇಲ್ ಕೊಡೋದು, ಅಲ್ಲಿ ನಿಮಗೆ ಸಿಂಗಲ್ ಪೀಸ್ ಲೆಕ್ಕ ಕೊಡೋದು ಬೇರೆ. ಇದು ಹೋಲ್ಸೇಲ್. ನಿಮಗೆ ಹಣ್ಣಾಗಿರೋದು ಬೇಕು ಅಲ್ಲಿ, ಕಾಯಿ ಆದರೆ ಒಂದು 3-4 ದಿನ ಮಡಿಕೊಂಡು ತಿಂತೀನಿ. ಹೌದಾ? ಇದು ಕೊಟ್ಟಿರಿ, ನಾವು ಅಲ್ಲೊಂದು ಟೇಸ್ಟ್ ತೊಗೊಂಡು. ದೇವಸ್ಥಾನದಲ್ಲಿ ಬೆಳೆಯೋದು ಇದು, ನಂಜನಗೂಡಲ್ಲಿ ಬೆಳೆಯಲ್ಲ. ಒಂದು ಕೆಜಿ ಮಾತ್ರ. ನಿಮ್ಮ ಹೆಸರು ಸರ್? ಪವನ್ ಅಂತ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? ಒಂದು 10 ವರ್ಷ ಆಯಿತು. 10 ವರ್ಷನಾ? 4 ದಿನ ಬೇಕಾ? 4 ದಿನ ಬೇಕು. ಇದಕ್ಕೇನು ಪೌಡ್ರ್ ಎಲ್ಲ ಹಾಕಿ ಹಣ್ಣು ಮಾಡಲ್ಲ ನೀವು? ಡೈರೆಕ್ಟಾಗಿ ಹಂಗಿದೆ. ಏನು ಮಾಡಂಗಿಲ್ಲ, ಫ್ರಿಡ್ಜ್ಗೆ ಇಡಬಾರ್ದು, ಓಪನ್ ಆಗಿ ಹಂಗೆ ಇಟ್ಟರೆ. ಈಗೆಲ್ಲ ಪೌಡ್ರ್ ಎಲ್ಲ ಹಾಕಿ ಹಣ್ಣು ಮಾಡ್ತಾರಲ್ಲ, ಅದು ಟೇಸ್ಟ್ ಇರಲ್ಲ. ಅದೆಲ್ಲ ಟೇಸ್ಟ್ ಇಲ್ಲ, ಔಷಧಿ ಎಲ್ಲ ಹೊಡೆಯೋದೆಲ್ಲ ಟೇಸ್ಟ್. ಇದು ಚೆನ್ನಾಗಿರ್ತದೆ, ನ್ಯಾಚುರಲ್ ಆಗಿ ಹಣ್ಣಾದರೆ ಟೇಸ್ಟ್. ಥ್ಯಾಂಕ್ ಯು. 1 ಕೆಜಿ ತೊಗೊಂಡಿದ್ದೀನಿ, ಟೇಸ್ಟ್ ಮಾಡೋಕ್ಕಾಗಿಲ್ಲ. ಅಲ್ಲಿ ಹಣ್ಣು ಸಿಗುತ್ತಂತೆ, ಅಲ್ಲೊಂದು ಟೇಸ್ಟ್ ಮಾಡ್ಬಿಟ್ಟು ಹೋಗೋಣ. ಇದು ಕೆಂಪೇಗೌಡ ಅಂಗಡಿ ಅಂತೆ, ನೋಡೋಣ ಬನ್ನಿ.
ನನಗೆ ಗೊತ್ತಿಲ್ಲ ಅರ್ಧ ಕೆಜಿ 40 ಈಗ ತಿನ್ನೋ ಥರ ಇಲ್ಲ ಅಂತ ನಾಳೆ ತಿನ್ಬೋದು. ರಸಬಾಳೆ ಇದೆಯಾ? ಎಲ್ಲ ಎಲ್ಲ ಅದೇನೇನಾ? ಎಷ್ಟು ಸರ್ ಕೆಜಿ? ಕೆಜಿ 80. ನಾಳೆ ತಿನ್ಬೋದು ಅಂತ. ಈಗ ತಿನ್ನಕ್ಕಾಗಲ್ವಾ? ಬಿಗಿ ಬರ್ತದೆ. ಹೀಗೆ ಬರುತ್ತೆ. ಈಗ ಆಲ್ರೆಡಿ ನಾವು ಕಾಯಿ ತೊಗೊಂಡಿದ್ದೀವಿ, ಒರಿಜಿನಲ್ ರಸಬಾಳೆ ಹುಡುಕ್ತಾ ಇದ್ವಿ, ಅಲ್ಲಿ ಸಿಕ್ತು. ಅದು ಕಾಯಿ ಅದು ಫುಲ್ 3 ದಿನ ಬೇಕು. ಬೇರೆ ಹಣ್ಣು ಯಾವ್ದು ಇಲ್ಲ. ನಿಮ್ಮ ಹತ್ರ ಬರೀ ರಸಬಾಳೆನೇ ಸಿಗದಾ? ಯಾಕಂದ್ರೆ ನಂಜನಗೂಡಲ್ಲಿ ರಸಬಾಳೆನೇ ಫೇಮಸ್ ಅಲ್ವಾ, ಅದಕ್ಕೆ ಒರಿಜಿನಲ್ಲೇ ಹುಡುಕ್ತಾ ಇದ್ವಿ. ಅಲ್ಲೊಂದು ತಿಂದ್ವಿ, ಅದು ರಸಬಾಳೆ ಅನ್ನಿಸ್ತಿಲ್ಲ ನಮಗೆ. ಇದು ತಿನ್ನಕ್ಕೆ ಒಂದು ಇಲ್ವಾ? ಎಲ್ಲ ಕಾಯಂತೆ. ಇದು ನಾಳೆ ಹಣ್ಣಾಗುತ್ತಾ? ನೀವು ಹಣ್ಣಾದಂಗೆ ಕಾಣಿಸ್ತಾ ಇದೆಯಲ್ಲ, ಹಣ್ಣಾದಂಗೆ ಕಾಣಿಸ್ತಾ ಇದೆ. ಅದಕ್ಕೆ ಕಾಣ್ತಾ ಇದೆ. ಹಾ, ಒಂದ್ ಸ್ವಲ್ಪ ಅದು ಫುಲ್ ಮಾಗಿದ್ರೆ ರುಚಿ ಅದು. ಇನ್ನ ರುಚಿ ಬರುತ್ತೆ. ಹೌದು, ಸ್ವಲ್ಪ ಹಣ್ಣಾದಷ್ಟು ರುಚಿ ಜಾಸ್ತಿ ಬರುತ್ತೆ. ನೋಡೋಣ, ಈಗ ಆಲ್ರೆಡಿ ತಗೊಂಡಿದ್ವಿ, 3 ದಿನ ಬಿಟ್ಟು ಅದನ್ನೇ ಟೇಸ್ಟ್ ಮಾಡಿದ್ರೆ ಆಯ್ತು. ಇದು ನಾಳೆನೇ ಅಂತ ಹಣ್ಣಾಗೋದು. ತಿಂದರೆ ಕಾಯಿ ಥರ ಇರುತ್ತೆ, ಟೇಸ್ಟ್ ಸಿಗಲ್ಲ. ಥ್ಯಾಂಕ್ ಯು ಸರ್. ಹಾಂ, ಬ್ಯಾಡ್ ಲಕ್. ಒಂದು ಹಣ್ಣಾದರೂ ತಗೊಂಡು ತಿನ್ನೋಣ ಅಂತ ಅಂದ್ಕೊಂಡೆ, ಆದರೆ ಇದು ಕೂಡ ನಾಳೆಗೆ ಹಣ್ಣಾಗೋದಂತೆ. ರಸಬಾಳೆ ಮೇಯ್ನ್ ಏನಪ್ಪ ಅಂದರೆ ತೀರಾ ಹಣ್ಣಾದಷ್ಟು ರುಚಿ ಜಾಸ್ತಿ ಸಿಗುತ್ತೆ. ಇಲ್ಲಿ ಆಲ್ರೆಡಿ ಕಾಯಿ ತೊಗೊಂಡಿದ್ದೀವಿ ಬಿಡು, ಅದನ್ನೇ 4 ಡೇಸಿಗೆ ತಿಂದು ಬಿಟ್ಟು ಹೇಳು ಅಷ್ಟೇ. ಹಿಂಗೆ ನೋಡೀಗ ದೇವಸ್ಥಾನ ನೋಡೋಕ್ಕೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳು. ಒರಿಜಿನಲ್ ರಸಬಾಳೆ ಸಿಗಬೇಕು ಅಂತ ಅಂದರೆ ನಿಮಗೆ ರಾಜಾಜಿ ಕಾಲೋನಿ ಅಂತ ಇಲ್ಲಿಗೆ ಬರಬೇಕಾಗತ್ತೆ. ಇಲ್ಲಿ ಫಿಲಮ್ ಥಿಯೇಟ್ರ್ ಇದೆ ಪಕ್ಕದಲ್ಲೇ, ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲೇ ಸಿಗುತ್ತೆ. ಇಲ್ಲೊಂದು ಬಾಳೆಹಣ್ಣು ಮಂಡಿ ಇದೆ, ಬಾಳೆಹಣ್ಣು ಅಂಗಡಿ, ಅಲ್ಲೊಂದು ಮಂಡಿ ಇದೆ ತೊಗೊಂಡಲ್ಲ, ಅಲ್ಲೂ ತುಂಬ ಚೆನ್ನಾಗಿದೆ. 2 ಕಡೆನೂ ನಿಮಗೆ ಒರಿಜಿನಲ್ ರಸಬಾಳೆ ಸಿಗುತ್ತೆ. ಓಕೆ ಫ್ರೆಂಡ್ಸ್, ಇವತ್ತು ನಾನು ಮಾಡಿರೋ ಬ್ಲಾಗ್ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.